ಜಾಯ್ನ್ ಆಗಿದ್ದಾರೆ. ಲಂಡನ್ನ ಮಾಜಿ ಮೇಯರ್ ನೀರಜ್ ಪಾಟೀಲ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪಾಟೀಲ್ ರೇ. ನಮಸ್ಕಾರ. ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರೋದು, ಈ ಸಂದರ್ಭದಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ಪಾಟೀಲ್ ರೇ ಅವ್ರನ್ನ? ಆನ್ ಬಿಹಾಫ್ ಆಫ್ ಲ್ಯಾಂಬತ್ ಬಸವೇಶ್ವರ ಫೌಂಡೇಶನ್ ಹಾಗೂ NRI ಗ್ಲೋಬಲ್ ಬಸವೇಶ್ವರ ಫಾಲೋವರ್ಸ್ ಪರವಾಗಿ ವಿ ಆರ್ ವೆರಿ ವೆರಿ ಸ್ಯಾಡ್. We deeply mourn the loss of a great personality, and ಆದರೆ our contribution towards field of education, public life will always be remembered. ಹಾಗೆ ನಾನು ನಮ್ಮ ಲಂಡನ್ನಿನಲ್ಲಿ ನಾವು ಬಸವೇಶ್ವರ ಪುತ್ಥಳಿ ಮಾಡಬೇಕಾದ್ರೂ ಕೂಡ ನಮಗೆ ತುಂಬಾ ಸಪೋರ್ಟ್ ಮತ್ತು ಸಹಕಾರ ಕೊಟ್ಟಿದ್ರು. ಇಟ್ಸ್ ಎ ಗ್ರೇಟ್ ಲಾಸ್ ಫಾರ್ ಕರ್ನಾಟಕ ಅಂಡ್ ಇಂಡಿಯಾ. ಪಾಟೀಲ್ ರೇ, ರೀಸೆಂಟ್ಲಿ ಯಾವಾಗ ಭೇಟಿ ಆಗಿದ್ರಿ ಶಾಮನೂರು ಶಿವಶಂಕರಪ್ಪ ಅವ್ರ ಜೊತೆಗೆ? ಏನಾದ್ರು ಮಾತುಕತೆ ಆಗಿತ್ತಾ? ಅವಾಗ ಏನಾದ್ರು ಮಾತುಕತೆ ನಡೆಯುವಂತಹದ್ದು ಅವಕಾಶಗಳು ಬಂದಿದ್ವಾ ನಿಮ್ಗೆ? ಹೌದು, ನಾನು ಅವ್ರಿಗೆ ಈ ಬೆಂಗಳೂರಿನಲ್ಲಿ ಇದ್ದಾಗ ರಿಚ್ಮಂಡ್ ಅಲ್ಲಿ ಅವ್ರದ್ದೊಂದು ಫ್ಲಾಟ್ ಇದೆಯಲ್ಲ, ಅಲ್ಲಿ ನಾನು ಭೇಟಿಯಾಗಿದ್ದೆ. ಅಂಡ್ he was very very supportive of the Basaveshwara monument in London, and he was very keen that Basava philosophy gets propagated throughout the world. ನೀರಜ್ ಪಾಟೀಲ್ ಅವರೇ, ಅವರು ಶಿಕ್ಷಣ ಕ್ಷೇತ್ರಕ್ಕಾಗಿರಬಹುದು, ಹಲವು ಕ್ಷೇತ್ರಗಳಿಗೆ ಅವರದ್ದೇ ಆದಂತಹ ವಿಶೇಷ ಕೊಡುಗೆಯನ್ನ ಕೊಟ್ಟಂತವರು. ಪ್ರತಿಯೊಬ್ಬರು ಕೂಡ ಅವರನ್ನ ನೆನಪು ಮಾಡ್ಕೊಳ್ತಾರೆ. ದಾವಣಗೆರೆ ನಗರಕ್ಕೆ ಒಂದು ರೀತಿಯ ಹೊಸ ಟಚ್ ಅನ್ನ ಕೊಟ್ಟಂತವರು ಶಾಮನೂರು ಶಿವಶಂಕರಪ್ಪ ಅವರು. ಅವರ ನೇರ ನಡಾವಳಿ, ನೇರ ಮಾತುಗಳ ಮೂಲಕ ರಾಜಕಾರಣದಲ್ಲಿ ಛಾಪನ್ನ ಮೂಡಿಸಿದಂತವರು ಶಿವಶಂಕರಪ್ಪ ಅವರು. ಸೊ ಈ ಎಲ್ಲಾ ವಿಚಾರಗಳನ್ನ ತಾವು ನೆನಪು ಮಾಡ್ಕೋಬಹುದಾ? ಹೌದು, ಡೆಫಿನೆಟ್ಲಿ. ದಾವಣಗೆರೆಯಲ್ಲಿ ದಾವಣಗೆರೆ ಅಂಡರ್ ಹಿಸ್ ಲೀಡರ್ಶಿಪ್ ಬಿಕೇಮ್ ಎ ಎಜುಕೇಶನಲ್ ಹಬ್, ನಾಟ್ ಜಸ್ಟ್ ಫಾರ್ ಕರ್ನಾಟಕ ಬಟ್ ಫಾರ್ ಆಲ್ ಓವರ್ ಇಂಡಿಯಾ. ನೀವು ನೋಡಿ, ದಾವಣಗೆರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾ ಕೇಮ್ ಟು ಸೀಕ್ ಎಜುಕೇಶನ್ ದೇರ್. ಸೊ ಒಂದು ಮಹಾ ವಿದ್ಯಾದಾನ ಮಾಡಿದ್ದಾರೆ. ಅವರ contribution will always be remembered and never forgotten. And it's a very sad day for people of Karnataka, people of India, and the followers of Basaveshwara throughout the world. ಪಾಟೀಲ್ ರೇ, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಂಥವರು, ಸಮುದಾಯಕ್ಕೂ ಕೂಡ ಅವರು ಹಲವು ರೀತಿಯ ಕೊಡುಗೆಗಳನ್ನ ನೀಡಿದ್ದಾರೆ, ನೀಡ್ತಾ ಇದ್ರು. ಮುಂಚೂಣಿಯಲ್ಲಿದ್ದಂತಹ ನಾಯಕರು, ಆ ಸಮುದಾಯದಲ್ಲಿ ಏನೋ ಕಾರ್ಯಕ್ರಮ ಆಗಬೇಕು ಅಥವಾ ಏನಾದರೂ ಮಹತ್ತರವಾದಂತಹ ಬೆಳವಣಿಗೆ ಆಗಬೇಕು, ಮೀಸಲಾತಿ ಸೇರಿಸಿ. ಸೊ ಈ ಕೊಡುಗೆಗಳ ಬಗ್ಗೆ ತಾವೇನಾದ್ರೂ ಹೇಳ್ಬಹುದಾ? ಈ ಬಗ್ಗೆ ತಾವೇನಾದ್ರೂ ಮಾತಾಡಿದ್ದಿದೆಯಾ ಅವ್ರ ಜೊತೆಗೆ? ಮೇನ್ಲಿ ಅಂದ್ರೆ ಈಗ ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಇದೆಯಲ್ಲ, ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಪ್ಲಿಫ್ಟ್ಮೆಂಟ್ ಆಫ್ ಪುವರ್ ಚಿಲ್ಡ್ರನ್. ಎಷ್ಟೋ ಪುವರ್ ಚಿಲ್ಡ್ರನ್ಗೆ ಫ್ರೀ ಎಜುಕೇಶನ್ and free boarding facility ಕೊಡ್ತಾ ಇದ್ದಾರೆ. and they have done a lot to uplift the community. ನೀರಜ್ ಪಾಟೀಲ್ ಅವರೇ, ಯಾವಾಗಾದ್ರೂ ಲಂಡನ್ಗೆ ಅವರು ಬಂದಿದ್ರ ನಿಮ್ಮ ಆಹ್ವಾನದ ಮೇರೆಗೆ? ಯಾಕಂದ್ರೆ ಹಲವು ಗಣ್ಯರು ತಾವು ಏನು ಆ ಬಸವೇಶ್ವರ ಪುತ್ಥಳಿಯನ್ನ ಅನಾವರಣ ಮಾಡಿದ್ರಿ, ಪ್ರಧಾನಿ ಮೋದಿ ಅವರನ್ನ ಕರೆಸಿ. ಹಲವರು ಬರ್ತಾನೆ ಇರ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರು ಬಂದಿದ್ದಿದೆಯಾ? ಈ ಬಗ್ಗೆ ಏನಾದ್ರು ಹಂಚ್ಕೋಬಹುದಾ? ನಾನು 3 ಸಲ ಅವ್ರನ್ನ ಇನ್ವೈಟ್ ಮಾಡಿದ್ದೆ, ಬಟ್ ಬಿಕಾಸ್ ಆಫ್ ಅವ್ರು ಹೇಳಿದ್ರು ನನ್ನ ಹೆಲ್ತ್ ರೀಸನ್ ಇಂದ ನಾನು ಬರಕ್ ಆಗಲ್ಲ. ಸೊ ಬಟ್ ಬಿಕಾಸ್ he has to sit in the plane for nearly 10 hours. That is not possible. So he extended his wishes and his support to the Lambeth Basaveshwara Foundation and global followers of Basavanna throughout the world. ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಗಾಗಿ ಸಮಯ ಕೊಟ್ರಿ, ಥ್ಯಾಂಕ್ ಯು, ಧನ್ಯವಾದ. ಲಂಡನ್ ನಿಂದ ಜಾಯ್ನ್ ಆಗಿದ್ದಾರೆ.
ಲಂಡನ್ನ ಮಾಜಿ ಮೇಯರ್ ನೀರಜ್ ಪಾಟೀಲ್ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪಾಟೀಲ್ ರೇ. ನಮಸ್ಕಾರ. ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರೋದು, ಈ ಸಂದರ್ಭದಲ್ಲಿ ಹೇಗೆ ನೆನಪು ಮಾಡ್ಕೊಡ್ತೀರಿ ಪಾಟೀಲ್ ರೇ ಅವ್ರನ್ನ? ಆನ್ ಬಿಹಾಫ್ ಆಫ್ ಲ್ಯಾಂಬತ್ ಬಸವೇಶ್ವರ ಫೌಂಡೇಶನ್ ಹಾಗೂ NRI ಗ್ಲೋಬಲ್ ಬಸವೇಶ್ವರ ಫಾಲೋವರ್ಸ್ ಪರವಾಗಿ ವಿ ಆರ್ ವೆರಿ ವೆರಿ ಸ್ಯಾಡ್. We deeply mourn the loss of a great personality, and ಆದರೆ ಅವರ contribution towards field of education, public life will always be remembered. ಹಾಗೆ ನಾನು ನಮ್ಮ ಲಂಡನ್ನಿನಲ್ಲಿ ನಾವು ಬಸವೇಶ್ವರ ಪುತ್ಥಳಿ ಮಾಡಬೇಕಾದ್ರೂ ಕೂಡ ನಮಗೆ ತುಂಬಾ ಸಪೋರ್ಟ್ ಮತ್ತು ಸಹಕಾರ ಕೊಟ್ಟಿದ್ರು. ಇಟ್ಸ್ ಎ ಗ್ರೇಟ್ ಲಾಸ್ ಫಾರ್ ಕರ್ನಾಟಕ ಅಂಡ್ ಇಂಡಿಯಾ. ಪಾಟೀಲ್ ರೇ, ರೀಸೆಂಟ್ಲಿ ಯಾವಾಗ ಭೇಟಿಯಾಗಿದ್ರಿ ಶಾಮನೂರು ಶಿವಶಂಕರಪ್ಪ ಅವ್ರ ಜೊತೆಗೆ? ಏನಾದ್ರು ಮಾತುಕತೆ ಆಗಿತ್ತಾ? ಅವಾಗ ಏನಾದ್ರು ಮಾತುಕತೆ ನಡೆಯುವಂತಹದ್ದು ಅವಕಾಶಗಳು ಬಂದಿದ್ವಾ ನಿಮ್ಗೆ? ಹೌದು, ನಾನು ಅವ್ರಿಗೆ ಈ ಬೆಂಗಳೂರಿನಲ್ಲಿ ಇದ್ದಾಗ ರಿಚ್ಮಂಡ್ ಅಲ್ಲಿ ಅವ್ರದ್ದೊಂದು ಫ್ಲಾಟ್ ಇದೆಯಲ್ಲ, ಅಲ್ಲಿ ನಾನು ಭೇಟಿಯಾಗಿದ್ದೆ. ಅಂಡ್ he was very very supportive of the Basaveshwara monument in London, and he was very keen that Basava philosophy gets propagated throughout the world. ನೀರಜ್ ಪಾಟೀಲ್ ಅವರೇ, ಅವರು ಶಿಕ್ಷಣ ಕ್ಷೇತ್ರಕ್ಕಾಗಿರಬಹುದು, ಹಲವು ಕ್ಷೇತ್ರಗಳಿಗೆ ಅವರದ್ದೇ ಆದಂತಹ ವಿಶೇಷ ಕೊಡುಗೆಯನ್ನ ಕೊಟ್ಟಂತವರು. ಪ್ರತಿಯೊಬ್ಬರು ಕೂಡ ಅವರನ್ನ ನೆನಪು ಮಾಡ್ಕೊಳ್ತಾರೆ. ದಾವಣಗೆರೆ ನಗರಕ್ಕೆ ಒಂದು ರೀತಿಯ ಹೊಸ ಟಚ್ ಅನ್ನ ಕೊಟ್ಟಂತವರು ಶಾಮನೂರು ಶಿವಶಂಕರಪ್ಪ ಅವರು. ಅವರ ನೇರ ನಡಾವಳಿ, ನೇರ ಮಾತುಗಳ ಮೂಲಕ ರಾಜಕಾರಣದಲ್ಲಿ ಛಾಪನ್ನ ಮೂಡಿಸಿದಂತವರು ಶಿವಶಂಕರಪ್ಪ ಅವರು. ಸೊ ಈ ಎಲ್ಲಾ ವಿಚಾರಗಳನ್ನ ತಾವು ನೆನಪು ಮಾಡ್ಕೋಬಹುದಾ? ಹೌದು, ಡೆಫಿನೆಟ್ಲಿ. ದಾವಣಗೆರೆಯಲ್ಲಿ ದಾವಣಗೆರೆ ಅಂಡರ್ ಹಿಸ್ ಲೀಡರ್ಶಿಪ್ ಬಿಕೇಮ್ ಎ ಎಜುಕೇಶನಲ್ ಹಬ್, ನಾಟ್ ಜಸ್ಟ್ ಫಾರ್ ಕರ್ನಾಟಕ ಬಟ್ ಫಾರ್ ಆಲ್ ಓವರ್ ಇಂಡಿಯಾ. ನೀವು ನೋಡಿ, ದಾವಣಗೆರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾ ಕೇಮ್ ಟು ಸೀಕ್ ಎಜುಕೇಶನ್ ದೇರ್. ಸೊ ಒಂದು ಮಹಾ ವಿದ್ಯಾದಾನ ಮಾಡಿದ್ದಾರೆ. ಅವರ contribution will always be remembered and never forgotten. And it's a very sad day for people of Karnataka, people of India, and the followers of Basaveshwara throughout the world. ಪಾಟೀಲ್ ರೇ, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಂಥವರು, ಸಮುದಾಯಕ್ಕೂ ಕೂಡ ಅವರು ಹಲವು ರೀತಿಯ ಕೊಡುಗೆಗಳನ್ನ ನೀಡಿದ್ದಾರೆ, ನೀಡ್ತಾ ಇದ್ರು. ಮುಂಚೂಣಿಯಲ್ಲಿದ್ದಂತಹ ನಾಯಕರು, ಆ ಸಮುದಾಯದಲ್ಲಿ ಏನೋ ಕಾರ್ಯಕ್ರಮ ಆಗಬೇಕು ಅಥವಾ ಏನಾದ್ರೂ ಮಹತ್ತರವಾದಂತಹ ಬೆಳವಣಿಗೆ ಆಗಬೇಕು, ಮೀಸಲಾತಿ ಸೇರಿಸಿ. ಸೊ ಈ ಕೊಡುಗೆಗಳ ಬಗ್ಗೆ ತಾವೇನಾದ್ರೂ ಹೇಳ್ಬಹುದಾ? ಈ ಬಗ್ಗೆ ತಾವೇನಾದ್ರೂ ಮಾತಾಡಿದ್ದಿದೆಯಾ ಅವ್ರ ಜೊತೆಗೆ? ಮೇನ್ಲಿ ಅಂದ್ರೆ ಈಗ ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಇದೆಯಲ್ಲ, ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಪ್ಲಿಫ್ಟ್ಮೆಂಟ್ ಆಫ್ ಪುವರ್ ಚಿಲ್ಡ್ರನ್. ಎಷ್ಟೋ ಪುವರ್ ಚಿಲ್ಡ್ರನ್ಗೆ ಫ್ರೀ ಎಜುಕೇಶನ್ and free boarding facility ಕೊಡ್ತಾ ಇದ್ದಾರೆ. and they have done a lot to uplift the community. ನೀರಜ್ ಪಾಟೀಲ್ ಅವರೇ, ಯಾವಾಗಾದ್ರೂ ಲಂಡನ್ಗೆ ಅವರು ಬಂದಿದ್ರ ನಿಮ್ಮ ಆಹ್ವಾನದ ಮೇರೆಗೆ? ಯಾಕಂದ್ರೆ ಹಲವು ಗಣ್ಯರು ತಾವು ಏನು ಆ ಬಸವೇಶ್ವರ ಪುತ್ಥಳಿಯನ್ನ ಅನಾವರಣ ಮಾಡಿದ್ರಿ, ಪ್ರಧಾನಿ ಮೋದಿ ಅವ್ರನ್ನ ಕರೆಸಿ. ಹಲವರು ಬರ್ತಾನೆ ಇರ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರು ಬಂದಿದ್ದಿದೆಯಾ? ಈ ಬಗ್ಗೆ ಏನಾದ್ರು ಹಂಚ್ಕೋಬಹುದಾ? ನಾನು 3 ಸಲ ಅವ್ರನ್ನ ಇನ್ವೈಟ್ ಮಾಡಿದ್ದೆ, ಬಟ್ ಬಿಕಾಸ್ ಆಫ್ ಅವ್ರು ಹೇಳಿದ್ರು ನನ್ನ ಹೆಲ್ತ್ ರೀಸನ್ ಇಂದ ನಾನು ಬರಕ್ ಆಗಲ್ಲ. ಸೊ ಬಟ್ ಬಿಕಾಸ್ he has to sit in the plane for nearly 10 hours. That is not possible. So he extended his wishes and his support to the Lambeth Basaveshwara Foundation and global followers of Basavanna throughout the world. ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಗಾಗಿ ಸಮಯ ಕೊಟ್ರಿ. ಥ್ಯಾಂಕ್ ಯು, ಧನ್ಯವಾದ. ಲಂಡನ್ ಇಂದ